ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಯ್ತೈತೆ V3ಗೂ V4 ಎರಡು ಪಕ್ಕದಲ್ಲಿದೆ ನೋಡಿ. ಇದು ರೇಸಿಂಗ್ ಬ್ಲೂ, ಮೆಟಾಲಿಕ್ ರೆಡ್ಡು ಫುಲ್ಲು. ನಿಂಗೆ ಏನು ಬಾಯ್ಲಿ ಹತ್ತಿರ ಬಾಯ್ಲಿ ಇವರು KS 700 ಏನು ಡಿಫ್ರೆನ್ಸ್ ಗೊತ್ತಾಯ್ತಿದೆ ಹೇಳು ಇದಕ್ಕೂ ಮೈನು. ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಂಗಳೂರಲ್ಲಿ ಜಾಸ್ತಿ ಮಳೆ, ನಾನು ಬೇರೆ ಹಿಂಗಡೆ ಮಡ್ಗಾಡು ತೆಗೆಸ್ಬಿಟ್ಟಿದ್ದೀನಿ, ವೈಟ್ ಪ್ಯಾಂಟ್ ಹಾಕಿದ್ದೀನಿ, ಹೆವಿ ಗೊಚ್ಚೆ ಸೀನ್ಗಳು ಸಹಿ ಕಾಯ್ತವೆ, ಮನೇಲಿ ದಿನ ಬೈಸ್ಕೊತಿದ್ದೀನಿ. ಸೊ ಅದನ್ನು ಬಿಡಿ, ಇವಾಗ ನಮ್ಮ KS 700 ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಎಲ್ಲಿ ಬ್ರೋ ಅಂತ. ಬ್ರೋ ಬರ್ತಾಯಿದ್ದೀನಿ ತಡ್ರಿ ಬ್ರೋ, ಏನು ಮಾಡೋಕ್ಕಾಗುತ್ತೆ, ಯೂಟ್ಯೂಬರ್ಸ್ ಜೀವನ ಯಾವಾಗಲೂ ಲೇಟಾಗಿ ಹೋಗ್ಬೇಕಾಗುತ್ತೆ. ಏನೆಲ್ಲ ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತವೆ. ನಮ್ಮ ಡಾಲ್ಫಿನ್ನಿಗೆ 4th ಸರ್ವಿಸ್ ಟೈಮ್ ಇದು. ಸರ್ವಿಸ್ ಮಾಡಿಸ್ಬೇಕು, ಇನ್ನೊಂದು 500 ಕಿಲೋಮೀಟರ್ಸು. ಈ ಸಲ ಫ್ರಂಟ್ ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಿಸ್ಬೇಕು, ಆಲ್ಮೋಸ್ಟ್ ಹೋಗಿದ್ದಾವೆ. ಬ್ಯಾಕ್ ಆವಾಗಲೂ ಚೇಂಜ್ ಮಾಡಿಸಿದ್ದೆ, ಇವಾಗ ಫ್ರಂಟ್ ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಬೇಜಾನ್ DMs ನಮ್ಮ ಬರ್ತಡೇ ಟೈಮಲ್ಲಿ ಡೈಲಿ ಹೆಂಗೆ ಮೆಸೇಜ್ ಬರೋ ಆ ಥರ ಬರ್ತಾವೆ ಅಂತ. ಇವಾಗ ಈ ಲಾಸ್ಟು 4 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಒಂದು 4th ಡೇ ಏನು ಬರಲಿಲ್ಲ. ಈ ಒಂದು 3 ಡೇಸಿಂದ ರೀಸೆಂಟಾಗಿ ಮೆಸೇಜ್ಗಳು ಜಾಸ್ತಿ ಬರ್ತಾವೆ. ಬ್ರೋ ಎಲ್ಲಿ ಬ್ರೋ ವೀಡಿಯೋಸು, ಬ್ರೋ ಯಾಕೆ ವೀಡಿಯೋಸ್ ಆಗ್ತಿಲ್ಲ, ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತೆಲ್ಲ. ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಕಾಲೇಜು, ವರ್ಕು, ಯೂಟ್ಯೂಬು 3 ಒಟ್ಟಿಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಲಾಸ್ಟ್ 3 ಡೇಸಿಂದ. ಸೊ ಇನ್ನು ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡೋಕ್ಕೋಗಲ್ಲ. ಮನೇಲೂ ಅದೇನು ಬೇಡ ಬಿಡು ಇನ್ನೇನಕ್ಕೆ ಅಂತ ಎಲ್ಲ ಹೇಳ್ತವ್ರೆ. ಸೊ ಯೂಟ್ಯೂಬ್ ಮೇಲೆ ಜಾಸ್ತಿ ಫೋಕಸ್. ಇನ್ನು ಯೂಟ್ಯೂಬು, ಕಾಲೇಜು ಅಷ್ಟೇ. ಕಾಲೇಜ್ ಫಸ್ಟ್ ಪ್ರಿಯಾರಿಟಿ, ಯೂಟ್ಯೂಬ್ ಸೆಕೆಂಡು. ಇನ್ನು ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೀವು ತೋರ್ತಾ ಇರೋ ಸಪೋರ್ಟ್ ನೋಡಿದ್ರೆ ಫುಲ್ ಖುಷಿಯಾಗಿ ಹೋಗುತ್ತೆ ವೀಡಿಯೋಸ್ ಮಾಡೋದಕ್ಕೆ, ಅಷ್ಟು ಸಪೋರ್ಟು. ಸೊ ಯಾರ್ಯಾರು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿರ್ತಾರೆಲ್ಲ ಗೊತ್ತಿರುತ್ತೆ, ರಿಪ್ಲೈ ಮಾಡಿದ್ದೀನಿ ಎಲ್ಲರಿಗೂ. ಆಮೇಲೆ ಒಂದು ಪೋಲ್ ಬೇರೆ ಹಾಕಿದ್ದೆ, ಕ್ವಾಲಿಟಿ ಮೋಟೋಲಾಗ್ಸ ಅಥವಾ ಡೈಲಿ ಮೋಟೋಲಾಗ್ಸ ಅಂತ. ಅಲ್ಲಿ ಒಂದು 500 ಜನ ಏನೋ ವೋಟ್ ಮಾಡಿದ್ರಿ. ಅದರಲ್ಲಿ 48% ಡೈಲಿ ಮೋಟೋಲಾಗ್ಸು, ಒಂದು 25 ಜನ ವೋಟ್ ಡಿಫ್ರೆನ್ಸ್ ಇದ್ವಿ, ಒಂದು 25-30 ಜನ ವೋಟ್ ಡಿಫ್ರೆನ್ಸ್ ಇದ್ದು, ಕರೆಕ್ಟಾಗಿ ಗೊತ್ತಿಲ್ಲ. ಕ್ವಾಲಿಟಿ ಮೋಟೋಲಾಗ್ಸಿಗೆ 52 ಇದ್ದರೆ ಡೈಲಿ ಮೋಟೋಲಾಗ್ಸಿಗೆ 48 ಇತ್ತು. ಸೊ ಆಲ್ಮೋಸ್ಟ್ ಈಕ್ವಲೇ. ಅದಕ್ಕೆ ಇನ್ನು ಡೈಲಿ ಮೋಟೋಲಾಗ್ಸ ಸ್ವಲ್ಪ ಕ್ವಾಲಿಟಿ ಕೊಡೋಕ್ಕೆ ನೋಡ್ತೀನಿ. ಅಂದರೆ ಕಂಟೆಂಟು ಒಂಚೂರು ಅಟ್ಲೀಸ್ಟ್ ಡೈಲಿ ಆದರೂ ಪರವಾಗಿಲ್ಲ, ಪಾಸ್ ಆಗೋಲ್ಲ. ಡೈಲಿ ಅಪ್ಲೋಡ್ ಮಾಡ್ಕೊಂಡೆ ಕ್ವಾಲಿಟಿ ಕೊಡೋಕ್ಕೆ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲ ಒಂದೊಂದು ಡೇ ರೆಗ್ಯುಲರ್ ನಾರ್ಮಲ್ ಡೈಲಿ ಲಾಗ್ಸರ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಏನಾರು ಒಂದು ಒಳ್ಳೆ ಕಂಟೆಂಟ್ ಇಟ್ಟಿರ್ತೀನಿ. ಸೊ ಇನ್ಮೇಲೆ ಅವಳಿ ಜಾಸ್ತಿ. ನಮ್ಮದು 3 ತಿಂಗಳಾಗಿದೆ ಚಾನಲ್ ಸ್ಟಾರ್ಟ್ ಮಾಡಿ ಅಷ್ಟೇ. ಆಲ್ರೆಡಿ 5000 ನಿಯರ್ ಇದ್ದೀವಿ. ಇನ್ನೇನು ಒಂದು 2-3 ಡೇಸಲ್ಲಿ 5K ಆಗ್ಬೋದು. ಸೊ ಆಲ್ರೆಡಿ ಟೈಮ್ ಆಯ್ತೆ, 2-3 ಸಲ ಫೋನ್ ಮಾಡೋರೆ. ಬ್ರೋ ಇಲ್ಲೇ ಇದ್ದೀನಿ ಬ್ರೋ, ಇಲ್ಲೇ ಪಕ್ಕದ ರೋಡು. ಹಾಂ, ಇಲ್ಲಿ ಸಿಗ್ನಲ್ ಬಿದ್ದೈತೆ, 89 ಸೆಕೆಂಡ್ಸ್ ಐತೆ ಇನ್ನು. ಬ್ರೋ ಹಂಗೆ ಹೊರಗಡೆ ಬನ್ನಿ. ಹಾಂ ಸರಿ ಬ್ರೋ. ಸರ್ವಿಸ್ ರೋಡ್ ಅಲ್ವಾ? ಹಾಂ ಸರಿ ಬ್ರೋ. ಇಲ್ಲೇ ಎಲ್ಲ ಬರುತ್ತೆ ಪೊಲೀಸ್. ನಾನು ಇಲ್ಲೊಂದ್ಸಲಿ RR 310 ವೀಡಿಯೋ ಮಾಡೋಕ್ಕೆ ಬಂದಿದ್ದೆ. TVS ಅವ್ರು ಸಪೋರ್ಟ್ ಮಾಡಿದ್ರು ಟೈಮಲ್ಲಿ. ಇದೇ ಆ ಶೋರೂಮು ಇಲ್ಲೇ ಎಲ್ಲ ನೋಡಿದ್ದೆ ಗುರು, ನನಗೂ ಜ್ಞಾಪನ ಇದೆ. ಇಲ್ಲಿ ಯಮಾ ಶೋರೂಮ್ ನೋಡಿದ್ದು, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಈ ಪಾಯಿಂಟ್ ಸರೌಂಡಿಂಗ್ಸಲ್ಲೆಲ್ಲ ನೋಡಿದ್ದೆ. ಇಲ್ಲೇ ಇದೆಯಲ್ಲ ಯಮಹಾ ರೇಸಿಂಗ್. ನಮ್ಮ KS 700 ಹೊರಗಡೆನೇ ಇದ್ದಾರೆ. ಬ್ರೋ ಗೊಚ್ಚೆ ಇದೆ. ಅಪ್ಪ
ಮಾನ್ಸ್ಟರ್ ಎಡಿಷನ್ ಎನರ್ಜಿ ನೋಡಿ ಬ್ರೋ. ಶೂಸು ಹಾಕಿಲ್ಲ, ಸ್ಲಿಪ್ಪರ್ಸ್ ಜೊತೆ ಬಂದಿದ್ದೀನಿ. ಹೈ ಬ್ರೋ, ಬಾಂಬೆ ಸ್ಪೀಕರ್ ಅಂಕಿತ್ ಅಂತ. ಓ V4 ರೆಡ್. ಏನಕ್ಕೆ ಎಮ್ಮಿಗೆ ಹೋಗ್ಲಿಲ್ಲ? ಎಮ್ಮಿಗೆ ಹೋಗ್ಲಿಲ್ಲ ಅಂದರೆ ಏನೋ ಮನೇಲಿ ರೆಡ್ ಕಲರ್ ಬೇಕು ಅಂತ ಸೆಂಟಿಮೆಂಟ್ ಇತ್ತು. ಓ ಹಂಗೆ. ರೆಡ್ ಅವ್ರ ಇಷ್ಟ ಅಲ್ವಾ, ಬಿಸಿ ಏನು ಡಿಫ್ರೆನ್ಸ್ ಇಲ್ಲ, ಒಂದು ಎರಡು ಡಿಫ್ರೆನ್ಸ್ ಮೈನ್ ಅಷ್ಟೇ. ಟ್ರ್ಯಾಕ್ಷನ್ ಕಂಟ್ರೋಲ್ ಅಷ್ಟೇ. ಆ್ಯಕ್ಚುಲಿ ಇದೇ ಶೋರೂಮ್ ಕೆಲಸ ಮಾಡೋದು ಯಾರಿಲ್ಲ. ಓ ಮಸ್ತ್. ನಾನು ಇಲ್ಲಿ ಬಂದಿದ್ದೆ ಬ್ರೋ, ಇವ್ರು ಕರೆದಿದ್ರು TVS ಅವರು ಎಲ್ಲ ಅವರು. ಸರ್ವಿಸ್ ಬಿಟ್ಟಿದ್ರಲ್ವಾ ಮಾರುತಲ್ಲಿ ಶೋರೂಮ್ ಎಲ್ಲ? ಹಾಂ ಮಾರುತಿ ಶೋರೂಮ್ ಬಿಟ್ಟಿದ್ದೆ, ಅಲ್ಲೇ ವರ್ಕ್ ಮಾಡೋದು ನಾನು. ಓಕೆ ಓಕೆ. ಒಂದಿನ ಫುಲ್ ಅವರು ಸರ್ವಿಸಿಂಗ್ ತಗೊಂಡು ಹೊರಗಡೆ ಇಟ್ಟಿದ್ದೆ ಗಾಡಿ, ಹ್ಞೂ ಸಂಜೆ ತಗೊಂಡು ಹೋಗ್ಬೇಕು ಅಂತ. ಸಖತ್ ಲೇಟ್ ಆಯ್ತಾ ಬ್ರೋ? ಏನು ಪರವಾಗಿಲ್ಲ ಬ್ರೋ ಬರೀ ಕೆಲಸ ಬ್ರೋ. ಗಾಡಿ ತೊಳ್ದು ಕೊನೆಗೆ ಬರೋಷ್ಟು ಲೇಟ್ ಆಗೋಯ್ತು. ನಾನು ಗಾಡಿನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಹಾಂ ಮತ್ತೆ ಒಂದೇ ಒಂದು ರೈಡ್ ಹೋಗಿತ್ತು, ಫುಲ್ ಗಲೀಜು. ಅದಕ್ಕೆ ಆ ಗಾಡಿನೆಲ್ಲ ಸರ್ವಿಸ್ ಮಾಡ್ಕೊಂಡಿದ್ದೀನಲ್ಲ. ಹಾಂ TVS ಇಲ್ಲೇ ಐತಲ್ಲ ಸರ್ವಿಸ್ ಮಾಡ್ಕೊಂಡು ಮಸ್ತ್. ಕಂಗ್ರಾಟ್ಸ್ ಬ್ರೋ, ಸೇಫಾಗಿ ರೈಡ್ ಮಾಡಿ. ಹಂಗೆ ಇಲ್ಲ ಇದೆ. ಸ್ಟಾರ್ಟ್ ಮಾಡಿದ್ರು. ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಯ್ತೈತೆ. V3ಗೂ V4 ಎರಡು ಪಕ್ಕದಲ್ಲಿದೆ ನೋಡಿ. ಇದು ರೇಸಿಂಗ್ ಬ್ಲೂ, ಮೆಟಾಲಿಕ್ ರೆಡ್ಡು ಫುಲ್ಲು. ಮತ್ತು ನಿಂಗೆ ಏನು ಬಾಯ್ಲಿ ಹತ್ತಿರ ಬಾಯ್ಲಿ ಇವರು KS 700 ಏನು ಡಿಫ್ರೆನ್ಸ್ ಗೊತ್ತಾಯ್ತಿದೆ ಹೇಳು ಇದಕ್ಕೂ ಅದಕ್ಕೂ ಮೈನು? ಮಾಸ್ಕು ಫೇರಿಂಗು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮೀಟ್ರ್ ಕಂಟ್ರೋಲ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ, ನೋಡ್ಕೊಂಡು. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಫುಲ್ ಒಂಥರ ಎರಡು ಬೇರೆ ಬೇರೆ ಬೈಕ್ ಥರನೇ ಲುಕ್ ಕಾಣಿಸುತ್ತೆ ಅಲ್ವಾ ಹತ್ತಿರದಿಂದ ನೋಡೋಕ್ಕೆ? ಆ್ಯಕ್ಚುಲಿ ಹೈಲೈಟ್ ಕಾಣಿಸೋ ಪಾರ್ಟ್ ಅಂದರೆ WP ಸಸ್ಪೆನ್ಷನ್, ಅದು ಗೋಲ್ಡಲ್ಲಿ ಬೇರೆ ಕೊಟ್ಟಿದ್ದಾರಲ್ವಾ, ನೆಕ್ಸ್ಟ್ ಲೆವೆಲ್. ಎಲ್ಲ ಕಸ್ಟಮರ್ ಮಾಡಿಸ್ತಾರೆ V3ಗೆ, ಬಟ್ ಇದರಲ್ಲಿ ಸ್ಟಾಕಲ್ಲೇ ಬಂದೈತೆ. ಇನ್ನೇನು ಪವರ್ ರಿಡ್ಯೂಸ್ ಮಾಡೋನೆ, ಪವರ್ ಡಿಕ್ರೀಸ್ ಮಾಡಿ ಸ್ವಲ್ಪ ಪಾಯಿಂಟ್ಸ್ ಇದು ರಿಡ್ಯೂಸ್ ಮಾಡೋನೆ. ಏನೋ ರಿಡ್ಯೂಸ್ ಮಾಡಿದ್ದಾರೆ. ML ಮಾತ್ರ ಅಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಟ್ರ್ಯಾಕ್ ಮೋಡು, ಸ್ಟ್ರೀಟ್ ಮೋಡ್ ಅಂತ ಬರುತ್ತಂತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಹಂಗೆ ಆನಲ್ಲಿ ಇರುತ್ತೆ. ಸೊ ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರಲ್ಲ V4ಅಲ್ಲಿ. ML ಕ್ವಿಕ್ ಶಿಫ್ಟರ್ ಬರುತ್ತೆ, ML ನಿಂತಿದೆ. ಅದು ರೇಸಿಂಗ್ ಬ್ಲೂ ಆಪ್ಷನ್ ಇದಕ್ಕೂ ಹಾಕ್ಸ್ಕೋಬೋದು. ಮತ್ತು ಇದರ ಬ್ಲೂಟೂತ್ ಕನೆಕ್ಟಿವಿಟಿ ನಾರ್ಮಲ್ಲು. ಆ್ಯಂಡ್ ನೋಡಿ ಸ್ಕಿಲ್ ಸ್ವಿಚ್ ಎಲ್ಲ ಚೇಂಜ್ ಮಾಡಿದ್ದಾರೆ ಈಗ, ಕಂಪ್ಲೀಟ್ ಚೇಂಜ್. ಸೊ ಇವ್ರದ್ದೇ ಗಾಡಿ. ಇಬ್ಬರು ಟ್ವಿನ್ಸು ಅಲ್ವಾ ಬ್ರೋ? ಮಸ್ತ್ ಕಾಣಿಸ್ತಿದೆ ಮಾತ್ರ ಗಾಡಿ. ಇದು ಗಾಡಿ ಆನ್ ರೋಡ್ ಪ್ರೈಸ್ ಏನಾಯಿತು ನಿಮಗೆ? ಅದಾದ್ಮೇಲೆ ನಿಮಗೆ ಎಷ್ಟು ದಿವಸ ಆಯಿತು ಬರೋದಕ್ಕೆ ಹೇಳ್ಬಿಡಿ ಹಂಗೆ. ನನಗೆ ವೆಹಿಕಲ್ ಬಂದು 2 to 3 days ಒಳಗಡೆ ಕೊಟ್ಟರು. ಅಂದರೆ ನೀವು ಬಂದು ಅದು ನಾನು ಇಲ್ಲಿ ಎಂಪ್ಲಾಯ್ ಆಗಿರೋದು. ಹಾಂ ಬಂದು 30-35 days ಆಗುತ್ತೆ ಬುಕ್ ಮಾಡ್ಕೊಂಡ್ಮೇಲೆ. ಹಾಂ ಸೊ ನನಗೆ ಬಂದು ಆನ್ ರೋಡು 2,17,600 ಬೇಕು. ಹಾಂ ಮೆಟಾಲಿಕ್ ರೆಡ್. V4 ಅದೇ M ಆದರೆ ಆದರೆ ನಿಮಗೆ 2,28,000 ಮತ್ತು 2,32,000 ಬರುತ್ತೆ. ಓಕೆ ಬ್ರೋ, ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿ ಓಡಿಸೋದು ನೋಡ್ತೀರಾ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿ ಓಡಿಸ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ನಮಗೆ ಫಸ್ಟ್ ಕೊಡ್ತಿದ್ದಾರೆ ಓಡ್ಸೋಕ್ಕೆ ಪಾಪ. ಏನು ಹೇಳ್ತೀರಾ ಬ್ರೋ? ಅವರು ಓಡಿಸಿಲ್ಲ ಇಷ್ಟು ಹೇಳೋಕೆ ಇಷ್ಟಪಡ್ತೀವಿ. ನೀವೇ ನಮ್ಮ ಚಾನಲ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿನ ವೀಡಿಯೋಸ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ಓಕೆ ಫ್ರೆಂಡ್ಸ್, ಬಾಯ್.